ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ಒಬ್ಬರು ನಮ್ಮನ್ನು ಅವಮಾನ ಮಾಡಿದಾಗ, ಒಬ್ಬರು ಕೋಪದಿಂದ ಮಾತನಾಡಿಸಿದಾಗ ನಮ್ಮೊಳಗೆ ಕೋಪ ಉಕ್ಕಿ ಬರುತ್ತೆ ಅಲ್ವಾ. ಆದರೆ ಬಸವಣ್ಣನವರು ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ, ಅವರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನೀನು ಕೂಡ ಕೋಪ ಮಾಡ್ಕೊಳ್ಬೇಕೇ? ಈ ಒಂದು ಕೋಪ ಕುಟುಂಬವನ್ನು ಹಾಳು ಮಾಡುತ್ತೆ, ಸ್ನೇಹವನ್ನು ಮುರಿಯುತ್ತೆ, ಮನಃಶಾಂತಿಯನ್ನು ಹಾಳು ಮಾಡುತ್ತೆ, ಮನುಷ್ಯನನ್ನೇ ಒಳಗಿನಿಂದ ಸುಡುತ್ತೆ ನೋಡಿ. ಇಂದು ನಾವು ನೋಡಲಿರುವ ಬಸವಣ್ಣನವರ ವಚನ ಕೋಪದ ಬಗ್ಗೆ ಮಾತ್ರವಲ್ಲ, ಇದು ಮನುಷ್ಯನ ಒಳಗಿನ ಬೆಂಕಿಯ ಬಗ್ಗೆ ಕೂಡ ಹೌದು. ಬಸವಣ್ಣನವರು ಬದುಕಿದ್ದ ಕಾಲದಲ್ಲಿ ಜಾತಿ, ಅಹಂಕಾರ, ಕೋಪ, ದ್ವೇಷ, ವೈಮನಸ್ಸು ಸಮಾಜದಲ್ಲಿ ತುಂಬಿ ತುಳುಕ್ತಿತ್ತು. ಜನರು ದೇವರನ್ನ ಹುಡುಕ್ತಿದ್ರು, ಆದರೆ ಒಳಗಿನ ಮನಸ್ಸು ಮಲಿನವಾಗಿತ್ತು. ಆ ಸಮಯದಲ್ಲಿ ಬಸವಣ್ಣನವರು ಹೇಳಿದ್ದು ಈ ವಚನವನ್ನ, ನಿನ್ನೊಳಗಿನ ಕೋಪವೇ ನಿನ್ನ ಶತ್ರು ಅಂತ. ಈ ವಚನದಲ್ಲಿ ಅವರು ಹೇಳುವುದು ಏನಂದ್ರೆ, ಕೋಪದ ಅಪಾಯ, ಸಹನೆಯ ಮಹತ್ವ, ಮನಸ್ಸಿನ ಶುದ್ಧತೆ, ಆತ್ಮಜ್ಞಾನ, ಇವಿಷ್ಟನ್ನು ಕೂಡ ಈ ವಚನದಲ್ಲಿ ನಮಗೆ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಹಾಗಾದರೆ ಅಂತಹ ಒಂದು ವಚನವನ್ನು ನೋಡೋಣ ಬನ್ನಿ. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೀಗೆ ಏನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನುರುಹಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದೆ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಅದ್ಭುತವಾಗಿದೆ. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೀಗೆ ಏನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನುರುಹಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ. ಮುನಿ ಅಂತ ಅಂದ್ರೆ ಏನು ಇಲ್ಲಿ? ಕೋಪ ಅಂದ್ರೆ ನಿನ್ನ ಮೇಲೆ ಕೋಪ ಮಾಡುವವನಿಗೆ ನೀನು ಕೂಡ ಕೋಪ ಮಾಡಿಕೊಳ್ಳಬೇಕೇ? ಒಬ್ಬ ಬೆಂಕಿ ಹಚ್ಚಿದರೆ ನೀನು ನೀರು ಸುರಿಸಬೇಕಾ ಅಥವಾ ಮತ್ತೊಂದು ಬೆಂಕಿಯನ್ನು ಹಚ್ಚಬೇಕಾ? ಕೋಪಕ್ಕೆ ಕೋಪದಿಂದ ಉತ್ತರ ಕೊಟ್ಟರೆ ಜಗಳ ಮಾತ್ರ ಹೆಚ್ಚುತ್ತೆ ನೋಡಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ರಸ್ತೆಯಲ್ಲಿ ಯಾರಾದರೂ ಬೈದರೆ ನೀನು ಮೌನವಾಗಿದ್ದರೆ ಜಗಳ ಅಲ್ಲಿಯೇ ಮುಗಿದ್ಬಿಡುತ್ತೆ. ಆದರೆ ನೀನು ಕೂಡ ಕೋಪ ಮಾಡಿದರೆ ಜಗಳ, ಹೊಡೆದಾಟ, ದ್ವೇಷ ಎಲ್ಲವೂ ಕೂಡ ಶುರುವಾಗುತ್ತೆ. ಹಾಗೆ ತನಗಾದ ಆಗೇನು ಅವರಿಗಾದ ಚೀಗೆ ಏನು. ಇಲ್ಲಿ ಆಗೇನು ಅಂದರೆ ಗೌರವ, ಚೀಗೇನು ಅಂದರೆ ಒಂದು ಅವಮಾನ. ಅಂದರೆ ಇತರರು ಹೊಗಳಿದರೆ ನಿಜವಾದ ಗೌರವವೇನು, ಇತರರು ಬೈದರೆ ನಿಜವಾದ ಅವಮಾನವೇನು ಅಂತ ವಿವರಣೆ ಹೇಳ್ಬೇಕಂದ್ರೆ, ಜನರ ಮಾತುಗಳಿಂದ ಮನುಷ್ಯನ ಮೌಲ್ಯ ಬದಲಾಗುವುದಿಲ್ಲ, ನಿನ್ನ ಗುಣವೇ ನಿನ್ನ ಮೌಲ್ಯ. ಒಬ್ಬ ಕೆಟ್ಟವನು ನಿನ್ನನ್ನು ಅವಮಾನ ಮಾಡಿದ್ರೆ ನೀನು ಚಿಕ್ಕವನಾಗೋದಿಲ್ಲ. ಆದರೆ ಅವನ ಮಾತಿಗೆ ಕೋಪಗೊಂಡು ನೀನು ನಿನ್ನ ಗುಣವನ್ನು ಕಳೆದುಕೊಂಡ್ರೆ ಅದೇ ನಿಜವಾದ ಸೋಲು ಅಂತ ಹೇಳ್ತಾರೆ. ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ ನೋಡಿ, ತನುವಿನ ಕೋಪ ತನ್ನ ಹಿರಿತನದ ಕೇಡು. ತನು ಎಂದ್ರೇನು? ದೇಹ. ದೇಹದಲ್ಲಿ ಕೋಪ ಬಂದಾಗ ಮುಖ ಬದಲಾಗುತ್ತೆ, ಮಾತು ಕಠಿಣವಾಗುತ್ತೆ, ಕಣ್ಣು ಕೆಂಪಾಗುತ್ತೆ. ಒಬ್ಬ ಒಳ್ಳೆಯ ಮನುಷ್ಯ ಕೂಡ ಕೋಪದಲ್ಲಿ ತನ್ನ ಗೌರವವನ್ನು ಕಳೆದುಕೊಳ್ತಾನೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬಹಳ ಜ್ಞಾನವಿರುವ ವ್ಯಕ್ತಿಯು ಕೂಡ ಒಂದು ಕ್ಷಣದಲ್ಲಿ ಕೋಪದಲ್ಲಿ ತಪ್ಪು ಮಾಡಬಹುದು, ನಂತರ ಪಶ್ಚಾತ್ತಾಪ ಪಡ್ತಾನೆ. ಆದ್ರಿಂದ ಬಸವಣ್ಣನವರು ಹೇಳ್ತಾರೆ, ಕೋಪ ಬಂದಾಗ ಮನುಷ್ಯ ತನ್ನ ಹಿರಿತನವನ್ನು ಕಳೆದುಕೊಳ್ತಾನೆ ಅಂತ. ಇನ್ನೊಂದು ಲೈನಲ್ಲಿ ಹೇಳ್ತಾರೆ ನೋಡಿ, ಮನದ ಕೋಪ ತನ್ನುರುಹಿನ ಕೇಡು. ಉರುಹು ಅಂದ್ರೇನು? ಒಳಜ್ಞಾನ, ಆತ್ಮಶಾಂತಿ, ವಿವೇಕ, ಆಂತರಿಕ ಬೆಳಕು. ಮನಸ್ಸಿನೊಳಗೆ ಕೋಪವನ್ನು ತುಂಬಿದರೆ ಶಾಂತಿ ಹೋಗುತ್ತೆ, ಯೋಚನೆ ಒಂದು ಹಾಳಾಗುತ್ತೆ, ಸಂತೋಷ ಕಳೆದು ಹೋಗುತ್ತೆ. ಒಂದು ಆಳವಾದ ಉದಾಹರಣೆ ಅಂದರೆ, ಕೆಲವರು ಹೊರಗೆ ನಗ್ತಾರೆ, ಆದರೆ ಒಳಗೆ ದ್ವೇಷ, ಪ್ರತೀಕಾರ, ಅಸೂಯೆಯನ್ನು ಇಟ್ಕೊಂಡಿರ್ತಾರೆ. ಅಂತಹ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ ನೋಡಿ. ಬಸವಣ್ಣನವರ ಸಂದೇಶ ಏನಿಲ್ಲಿ? ನಿಜವಾದ ಶತ್ರು ಹೊರಗಿಲ್ಲ, ನಮ್ಮೊಳಗಿನ ಕೋಪವೇ ನಮ್ಮ ದೊಡ್ಡ ಶತ್ರು ಅಂತ ಹೇಳ್ತಾರೆ. ಒಂದು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ಅಂದರೆ ಮನೆಯೊಳಗೆ ಬೆಂಕಿಯ ಹತ್ತಿಕೊಂಡ್ರೆ ಮೊದಲು ಸುಡುವುದು ಅದೇ ಮನೆ. ಹಾಗೆಯೇ ಮನಸ್ಸಿನೊಳಗಿನ ಕೋಪ ಮೊದಲು ನಮ್ಮನ್ನೇ ಸುಡುತ್ತೆ. ನೆರಮನೆಯ ಸುಡುವುದೇ ಅಂದರೆ, ಕೋಪ ಇಟ್ಟುಕೊಂಡ್ರೆ ಮೊದಲು ನಾವು ಅನುಭವಿಸ್ಬೇಕು. ಯಾರು? ನಾವೇ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಯಾರಾದರೂ ನಮ್ಮನ್ನು ನೋಯಿಸಿದ್ರೆ ಎಂದು ತಿಂಗಳುಗಳ ಕಾಲ ಕೋಪ ಇಟ್ಕೊಂಡ್ರೆ ಅವ್ರಿಗೇನೂ ಆಗೋದಿಲ್ಲ, ಆದರೆ ನಮ್ಮ ಮನಃಶಾಂತಿ ಹೋಗುತ್ತೆ, ನಮ್ಮ ನಿದ್ರೆ ಹೋಗುತ್ತೆ, ನಮ್ಮ ಸಂತೋಷ ಹಾಳಾಗುತ್ತೆ ನೋಡಿ. ಇಂದಿನ ಜೀವನಕ್ಕೆ ಒಂದು ಸಂಬಂಧಿಸಿದಂತೆ ಕುಟುಂಬದಲ್ಲಿ ಒಂದು ಸಣ್ಣ ಮಾತು ದೊಡ್ಡ ಜಗಳವಾಗುತ್ತೆ. ಕಾರಣ, ನಾನು ಯಾಕೆ ಸಾರಿ ಹೇಳಬೇಕು ಎಂಬ ಅಹಂಕಾರ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಕಮೆಂಟ್ಗೆ 100 ಕೋಪದ ಉತ್ತರಗಳು. ಬಸವಣ್ಣನವರು ಇದ್ರೆ ಹೇಳ್ತಿದ್ರು ನೋಡಿ, ಕೋಪಕ್ಕೆ ಮೌನವೇ ದೊಡ್ಡ ಉತ್ತರ ಅಂತ. ಈ ಸ್ನೇಹದಲ್ಲಿ ಒಂದು ಕೋಪದ ಮಾತು ವರ್ಷಗಳ ಸ್ನೇಹವನ್ನು ಮುರಿಬಹುದು.
ಬಸವಣ್ಣನವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇತರರನ್ನ ಗೆಲ್ಲುವುದು ಒಂದು ದೊಡ್ಡ ಸಾಧನೆ ಅಲ್ಲ, ಸ್ವಂತ ಕೋಪವನ್ನು ಗೆಲ್ಲುವುದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಮನಸ್ಸಿನೊಳಗಿನ ಬೆಂಕಿಯನ್ನು ಆರಿಸಿದವನೇ ನಿಜವಾದ ಭಕ್ತ. ಅಂದರೆ ಕೋಪದಿಂದ ಬದುಕಿದರೆ ಜೀವನವೇ ಸುಟ್ಟು ಹೋಗುತ್ತೆ, ಪ್ರೀತಿಯಿಂದ ಬದುಕಿದರೆ ಮನಸ್ಸೇ ದೇವಾಲಯವಾಗುತ್ತೆ. ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕೋಪ ಕ್ಷಣಿಕ ಆದರೆ ಅದರ ಗಾಯ ಜೀವನ ಪೂರ್ತಿ. ಕೋಪದ ಬಗ್ಗೆ ಬಸವಣ್ಣನವರು ಹೇಳಿದ ಒಂದು ಮಹಾಸತ್ಯ ಈ ವಚನದಲ್ಲಿ ಕೋಪ, ಅಹಂಕಾರ, ಮನಃಶಾಂತಿ ಮತ್ತು ಜೀವನದ ಒಂದು ನಿಜವಾದ ಅರ್ಥವನ್ನ ಈ ವಚನದಿಂದ ನಾವು ತಿಳಿಬಹುದು. ನೋಡಿ, ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಭಾವಾರ್ಥದೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.